ಇವತ್ತು ನಮ್ಮ ಇದರಲ್ಲಿ ಪ್ರತೀತಿ ಏನು ಅಂದರೆ, ನಾವು ಮಣ್ಣಲ್ಲಿ ಇಟ್ಟ ಮೇಲೆ 3ನೇ ದಿವಸದಲ್ಲಿ ಹಾಲು ತುಪ್ಪ ಅಂತ ಒಂದು ಕಾರ್ಯ ಮಾಡ್ತೀವಿ. ಅದನ್ನಿವತ್ತು ಕುಟುಂಬದವರೆಲ್ಲ ಸೇರಿ, ವಿಶೇಷವಾಗಿ ಹೆಚ್ಚಿನ ರೀತಿ ಹೊರಗಿನವರು ಬಂದಿದ್ರು. ಎಲ್ಲ ಪ್ರೀತಿ ಪಾತ್ರರು ಬಂದು ಶ್ರದ್ಧಾ ಭಕ್ತಿಯಿಂದ ಹಾಲು ತುಪ್ಪನ ಬಿಟ್ಟು ಅವರಿಗೆ ಸದ್ಗತಿ ಸಿಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಬಂದಂಥವ್ರೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮನಿಗೆ ಈ ಇದರಲ್ಲಿ ಎಲ್ಲದನ್ನೂ ಇಡಲ್ಲ. ಅವ್ರಿಗೆ ಚಕ್ಲಿ ತುಂಬ ಇಷ್ಟ, ಮೈಸೂರು ಪಾಕ್ ಅವ್ರಿಗೆ ಇಷ್ಟವಾದ ಸಿಹಿ. ಇವತ್ತು ನಾವು ಅದನ್ನು ನಿನ್ನೆ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿ ತಂದು ಅವರಿಗೆ ಸಮರ್ಪಣೆ ಮಾಡಿದ್ದೀವಿ ಮನಸ್ಪೂರ್ವಕವಾಗಿ. ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತು ರುದ್ರ ಚಮಕ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ 11 ದಿವಸನೂ ಅದು ಪಾರಾಯಣ ಮಾಡಬೇಕು ಅಂತ ಅಪ್ಪ ಸಂಕಲ್ಪ ಮಾಡಿಸಿದ್ದಾರೆ. ಅದರಿಂದ ಅದು ನಿರಂತರವಾಗಿ 11 ದಿವಸ ತನಕ ನಡೆಯುತ್ತೆ. ಇವತ್ತು ಆ ಪಾರಾಯಣ ಆದ ಮೇಲೇನೆ ಧೂಪ ದೀಪಗಳನ್ನು ಮಾಡಿ ಹಾಲು ತುಪ್ಪನ ಬಿಟ್ಟು ನಮ್ಮ ಕಾರ್ಯಕ್ರಮನ ಪ್ರಶಾಂತವಾಗಿ ಸುಸೂತ್ರವಾಗಿ ಮಾಡಿದ್ದೀವಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.